ದರ್ಶನ್ ಬಿಜೆಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ 2ನೇ ಆರೋಪಿ. ಇನ್ನು ಉಳಿದಿರುವಂಥದ್ದು ಅವರ ಮುಂದೆ 10 ದಿನ ಮಾತ್ರ. ಆಪರೇಷನ್ ಯಾವಾಗ ಅನ್ನುವ ಚರ್ಚೆಗಳು ನಡೀತಾ ಇದೆ. ಈ ನಡುವೆ ರೆಗ್ಯುಲರ್ ಬೇಲ್ ಅರ್ಜಿ ವಿಚಾರಣೆ ಕೂಡ ಹೈಕೋರ್ಟ್ನ ನಡೀತಾ ಇದೆ. ಇದೆಲ್ಲದರ ನಡುವೆ ಎಲ್ಲರೂ ಕುತೂಹಲ ಇತ್ತು, ದರ್ಶನ್ ಹೇಗಿದ್ದಾರೆ ಆಸ್ಪತ್ರೆಯಲ್ಲಿ ಅಂತೇಳಿ. ಆಸ್ಪತ್ರೆ ಬೆಡ್ ಮೇಲೆ ದರ್ಶನ್ ಮಲಗಿರುವ ಫೋಟೋ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ರಿಪಬ್ಲಿಕ್ ಕನ್ನಡದ ಬಳಿ ಇದೆ ದರ್ಶನ್ ಆಸ್ಪತ್ರೆಯಲ್ಲಿ ಮಲಗಿರುವಂಥ ಫೋಟೋ. ಫಿಸಿಯೋಥೆರಪಿ ಚಿಕಿತ್ಸೆ ಪಡಿತಾ ಇರುವಂಥ ದರ್ಶನ್ 42 ದಿನಗಳ ನಂತರ ಮಧ್ಯಂತರ ಜಾಮೀನು, ಅಂದರೆ 42 ದಿನಗಳ ಕಾಲ ಮಧ್ಯಂತರ ಜಾಮೀನನ್ನು ಪಡೆದಿರೋದು. ಆ ಪೈಕಿ 9 ದಿನ ಮಾತ್ರ ಉಳಿದಿದೆ. ಆಪರೇಷನ್ ಬಗ್ಗೆ ಇದುವರೆಗೂ ಕೂಡ ಯಾವುದೇ ರೀತಿಯಾದಂಥ ಮಾಹಿತಿ ಇಲ್ಲ. ಈಗ ನಿಮ್ಮ ಮುಂದೆ ನೋಡಿ ಆಸ್ಪತ್ರೆಯಲ್ಲಿರುವಂತಹ ದರ್ಶನ್ ಫೋಟೋ. ಈಗ ಹೇಗಿದ್ದಾರೆ ಅಂತೇಳಿ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀವಿ. ಬಳ್ಳಾರಿ ಜೈಲಲ್ಲಿದ್ದಂತಹ ದರ್ಶನ್ ಬೆನ್ನು ನೋವಿನಿಂದ ಬಳಲ್ತಾ ಇದ್ರು. ದರ್ಶನ್ ಪರ ವಕೀಲರು ಸಿ.ವಿ. ನಾಗೇಶ್ ಅವರು ಕೋರ್ಟ್ನಲ್ಲಿ ವಾದವನ್ನು ಮಂಡಿಸುವ ವೇಳೆ ಅವ್ರಿಗೆ ಆಪರೇಷನ್ ಬೇಕು, ರಿಪೋರ್ಟ್ ಹೇಳ್ತಾ ಇದೆ, ಇಲ್ಲಾಂದರೆ ಅವ್ರಿಗೆ ಸಮಸ್ಯೆ ಆಗುತ್ತೆ, ಅಂತಿಂಥ ಸಮಸ್ಯೆ ಅಲ್ಲ, ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಮೆಡಿಕಲ್ನ ಆಧಾರದಲ್ಲಿ ಮಧ್ಯಂತರ ಜಾಮೀನು ಪಡೆದು ಅಲ್ಲಿಂದ ಬೆಂಗಳೂರಿಗೆ ಬಂದು ಬಿಜೆಎಸ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಬಿಜೆಎಸ್ ಆಸ್ಪತ್ರೆಯಲ್ಲಿರುವಂತಹ ದರ್ಶನ್ ಅವರ ಫೋಟೋ ಹೇಗಿದೆ ನೀವು ಗಮನಿಸ್ತಾ ಇದ್ದೀರಿ. ದರ್ಶನ್ ಹೇಗಿದ್ದಾರೆ ನೋಡಿ ಇಲ್ಲಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ 2ನೇ ಆರೋಪಿ ಆಸ್ಪತ್ರೆಯಲ್ಲಿ ದರ್ಶನ್ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಆಪರೇಷನ್ ಯಾವಾಗ ಅನ್ನೋ ಮಾಹಿತಿ ಅಂತೂ ಇಲ್ಲ. ಜಾಮೀನನ್ನು ನೀಡುವಂಥ ಕೆಲಸವನ್ನು ಮಾಡಲಾಗಿತ್ತು. 6 ವಾರಗಳ ಪೈಕಿ ಈಗ ಇನ್ನು 9 ದಿನಗಳು ಮಾತ್ರ ಬಾಕಿ ಇದೆ. ಆದರೂ ಕೂಡ ಇಲ್ಲಿವರೆಗೂ ಕೂಡ ಸ್ಪಷ್ಟವಾಗಿ ದರ್ಶನ್ಗೆ ಯಾವಾಗ ಸರ್ಜರಿ ಆಗುತ್ತೆ ಅನ್ನೋಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂಥ ಅಧಿಕೃತ ಮಾಹಿತಿ ಇಲ್ಲ. ಜೊತೆಗೆ ಕಳೆದ ವಿಚಾರಣೆ ವೇಳೆಯೂ ಕೂಡ, ಅಂದರೆ ರೆಗ್ಯುಲರ್ ಬೇಲ್ ಅರ್ಜಿ ವಿಚಾರಣೆ ವೇಳೆಯೂ ಕೂಡ ಹೈಕೋರ್ಟ್ನಲ್ಲಿ ನ್ಯಾಯಾಧೀಶರು ಇದ್ರ ಬಗ್ಗೆ ಪ್ರಶ್ನೆ ಮಾಡುವಂಥ ಕೆಲಸವನ್ನು ಮಾಡಿದರು. ಎಸ್.ಪಿ.ಪಿ. ಪ್ರಸನ್ನಕುಮಾರ್ ಅವರು ಕೂಡ ಈ ಒಂದು ವಿಚಾರವನ್ನು ವಿಚಾರಣೆ ವೇಳೆ ಪ್ರಸ್ತಾಪ ಮಾಡುವಂಥ ಕೆಲಸವನ್ನು ಮಾಡಿದರು. ಈ ವೇಳೆ ಸದ್ಯಕ್ಕೆ ದರ್ಶನ್ಗೆ ಫಿಸಿಯೋಥೆರಪಿಯನ್ನು ಕೊಡಲಾಗ್ತಿದೆ. ಜೊತೆಗೆ ಅವರ BP ಹೈ ಇರೋದ್ರಿಂದ BP ಲೋ ಆದಂಥ ಸಂದರ್ಭದಲ್ಲಿ ಸರ್ಜರಿಯನ್ನು ಮಾಡೋದಕ್ಕೆ ಡಾಕ್ಟರ್ ಮುಂದಾಗ್ತಾರೆ ಅಂತೇಳಿ ದರ್ಶನ್ ಪರ ವಕೀಲರಾದಂಥ ಸಿ.ವಿ. ನಾಗೇಶ್ ಅವರು ಉತ್ತರ ನೀಡುವಂಥ ಕೆಲಸವನ್ನು ಮಾಡಿದರು. ಎಲ್ಲ ಒಂದು ಕಡೆ ಈ ಒಂದು ವಿಚಾರ ಪೊಲೀಸರಿಗೆ ಸಾಕಷ್ಟು ಅನುಮಾನಗಳನ್ನು ಮೂಡಿಸಿರೋದಂತೂ ನಿಜ. ಯಾಕಂದರೆ ಇಮಿಡಿಯೇಟ್ಲಿ ಅವರಿಗೆ ಸರ್ಜರಿಯನ್ನು ಮಾಡಿಸ್ಬೇಕು, ಇಲ್ಲವಾದರೆ ಅವರಿಗೆ ಲಕ್ವ ಹೊಡೆಯುತ್ತೆ, ಪಾರ್ಶ್ವವಾಯು ಅಟ್ಯಾಕ್ ಆಗುತ್ತೆ ಅನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡುವಂಥ ಕೆಲಸವನ್ನು ಮಾಡಿದರು. ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಬಳ್ಳಾರಿಯ ವೈದ್ಯರಿಂದ ಒಂದು ರಿಪೋರ್ಟನ್ನು ಕೂಡ ತರಿಸುವಂಥ ಕೆಲಸವನ್ನು ಮಾಡಲಾಗಿತ್ತು. ಆದರೆ ಫಿಸಿಯೋಥೆರಪಿಯನ್ನು ಕೊಡೋದಕ್ಕೆ ಈ ರೀತಿಯಾಗಿ 6 ವಾರಗಳ ಕಾಲ ಮಧ್ಯಂತರ ಜಾಮೀನು ಅವಶ್ಯಕತೆ ಇತ್ತ ಅನ್ನುವಂಥ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಮೇಲ್ಮನವಿ ಸಲ್ಲಿಸೋದಕ್ಕೂ ಕೂಡ ಪೊಲೀಸ್ ಇಲಾಖೆ ಮುಂದಾಗಿತ್ತು. ಗೃಹ ಇಲಾಖೆಯಿಂದ ಅನುಮತಿ ಸಿಕ್ಕರೂ ಕೂಡ ಇಲ್ಲಿವರೆಗೂ ಕೂಡ ಎಲ್ಲೊಂದು ಕಡೆ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸೋಕ್ಕೆ ಆಗಿಲ್ಲ. ಆದರೂ ಕೂಡ ಎಲ್ಲೊಂದು ಕಡೆ ಇದರ ಹಿಂದೆ ಎಲ್ಲೊಂದು ಕಡೆ ಕಾಣದ ಕೈಗಳು ಇದಾವ ಅನ್ನುವಂಥ ಪ್ರಶ್ನೆ ಕೂಡ ರಿಪಬ್ಲಿಕ್ ಕನ್ನಡ ಮಾಡಿತ್ತು. ಈಗ ದರ್ಶನ್ ಒಳಗಡೆ ಬಿಜೆಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ದರ್ಶನ್ ಒಳಗಡೆ ಹೇಗಿದ್ದಾರೆ ಆ ಒಂದು ಬೆಡ್ ಮೇಲೆ ಅನ್ನುವಂಥ ಫೋಟೋ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಅದಕ್ಕೆ ಅವರಿಗೆ BP ಇರೋದು ಕಳೆದ ಬಾರಿ ವಿಚಾರಣೆಯಲ್ಲಿ ಸಿ.ವಿ. ನಾಗೇಶ್ ಅವರು ಮೆನ್ಷನ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಓಕೆ ಥ್ಯಾಂಕ್ ಯು ಮದೇಶ್, ನಿಮ್ಮೆಲ್ಲ ಮಾಹಿತಿ. ದರ್ಶನ್ ಬಿಜೆಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ 2ನೇ ಆರೋಪಿ. ಇನ್ನು ಉಳಿದಿರುವಂಥದ್ದು ಅವರ ಮುಂದೆ 10 ದಿನ ಮಾತ್ರ. ಆಪರೇಷನ್ ಯಾವಾಗ ಅನ್ನುವ ಚರ್ಚೆಗಳು ನಡೀತಾ ಇದೆ. ಈ ನಡುವೆ ರೆಗ್ಯುಲರ್ ಬೇಲ್ ಅರ್ಜಿ ವಿಚಾರಣೆ ಕೂಡ ಹೈಕೋರ್ಟ್ನ ನಡೀತಾ ಇದೆ. ಇದೆಲ್ಲದರ ನಡುವೆ ಎಲ್ಲರೂ ಕುತೂಹಲ ಇತ್ತು, ದರ್ಶನ್ ಹೇಗಿದ್ದಾರೆ ಆಸ್ಪತ್ರೆಯಲ್ಲಿ ಅಂತೇಳಿ. ಆಸ್ಪತ್ರೆ ಬೆಡ್ ಮೇಲೆ ದರ್ಶನ್ ಮಲಗಿರುವ ಫೋಟೋ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ರಿಪಬ್ಲಿಕ್ ಕನ್ನಡದ ಬಳಿ ಇದೆ ದರ್ಶನ್ ಆಸ್ಪತ್ರೆಯಲ್ಲಿ ಮಲಗಿರುವಂಥ ಫೋಟೋ. ಫಿಸಿಯೋಥೆರಪಿ ಚಿಕಿತ್ಸೆ ಪಡಿತಾ ಇರುವಂಥ ದರ್ಶನ್ 42 ದಿನಗಳ ನಂತರ ಮಧ್ಯಂತರ ಜಾಮೀನು, ಅಂದರೆ 42 ದಿನಗಳ ಕಾಲ ಮಧ್ಯಂತರ ಜಾಮೀನನ್ನು ಪಡೆದಿರೋದು. ಆ ಪೈಕಿ 9 ದಿನ ಮಾತ್ರ ಉಳಿದಿದೆ. ಆಪರೇಷನ್ ಬಗ್ಗೆ ಇದುವರೆಗೂ ಕೂಡ ಯಾವುದೇ ರೀತಿಯಾದಂಥ ಮಾಹಿತಿ ಇಲ್ಲ. ಈಗ ನಿಮ್ಮ ಮುಂದೆ ನೋಡಿ ಆಸ್ಪತ್ರೆಯಲ್ಲಿರುವಂತಹ ದರ್ಶನ್ ಫೋಟೋ. ಈಗ ಹೇಗಿದ್ದಾರೆ ಅಂತೇಳಿ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀವಿ. ಬಳ್ಳಾರಿ ಜೈಲಲ್ಲಿದ್ದಂತಹ ದರ್ಶನ್ ಬೆನ್ನು ನೋವಿನಿಂದ ಬಳಲ್ತಾ ಇದ್ರು. ದರ್ಶನ್ ಪರ ವಕೀಲರು ಸಿ.ವಿ. ನಾಗೇಶ್ ಅವರು ಕೋರ್ಟ್ನಲ್ಲಿ ವಾದವನ್ನು ಮಂಡಿಸುವ ವೇಳೆ ಅವ್ರಿಗೆ ಆಪರೇಷನ್ ಬೇಕು, ರಿಪೋರ್ಟ್ ಹೇಳ್ತಾ ಇದೆ, ಇಲ್ಲಾಂದರೆ ಅವ್ರಿಗೆ ಸಮಸ್ಯೆ ಆಗುತ್ತೆ,
ಅಂತಿಂಥ ಸಮಸ್ಯೆ ಅಲ್ಲ, ದೊಡ್ಡ ಮಟ್ಟದ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಮೆಡಿಕಲ್ನ ಆಧಾರದಲ್ಲಿ ಮಧ್ಯಂತರ ಜಾಮೀನು ಪಡೆದು ಅಲ್ಲಿಂದ ಬೆಂಗಳೂರಿಗೆ ಬಂದು BGS ಆಸ್ಪತ್ರೆಗೆ ದಾಖಲಾಗಿದ್ದಾರೆ. BGS ಆಸ್ಪತ್ರೆಯಲ್ಲಿರುವಂತಹ ದರ್ಶನ್ ಅವರ ಫೋಟೋ ಹೇಗಿದೆ ನೀವು ಗಮನಿಸ್ತಾ ಇದ್ದೀರಿ. ದರ್ಶನ್ ಹೇಗಿದ್ದಾರೆ ನೋಡಿ ಇಲ್ಲಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ 2ನೇ ಆರೋಪಿ ಆಸ್ಪತ್ರೆಯಲ್ಲಿ ದರ್ಶನ್ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಆಪರೇಷನ್ ಯಾವಾಗ ಅನ್ನೋ ಮಾಹಿತಿ ಅಂತೂ ಇಲ್ಲ. ಜಾಮೀನನ್ನು ನೀಡುವಂತ ಕೆಲಸವನ್ನು ಮಾಡಲಾಗಿತ್ತು. 6 ವಾರಗಳ ಪೈಕಿ ಈಗ ಇನ್ನು 9 ದಿನಗಳ ಮಾತ್ರ ಬಾಕಿ ಇದೆ. ಆದರೂ ಕೂಡ ಇಲ್ಲಿವರೆಗೂ ಕೂಡ ಸ್ಪಷ್ಟವಾಗಿ ದರ್ಶನ್ಗೆ ಯಾವಾಗ ಸರ್ಜರಿ ಆಗುತ್ತೆ ಅನ್ನೋಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂಥ ಅಧಿಕೃತ ಮಾಹಿತಿ ಇಲ್ಲ. ಜೊತೆಗೆ ಕಳೆದ ವಿಚಾರಣೆ ವೇಳೆಯೂ ಕೂಡ ಅಂದರೆ ರೆಗ್ಯುಲರ್ ಬೇಲ್ ಅರ್ಜಿ ವಿಚಾರಣೆ ವೇಳೆಯೂ ಕೂಡ ಹೈಕೋರ್ಟ್ನಲ್ಲಿ ನ್ಯಾಯಾಧೀಶರು ಇದ್ರ ಬಗ್ಗೆ ಪ್ರಶ್ನೆ ಮಾಡುವಂಥ ಕೆಲಸವನ್ನು ಮಾಡಿದ್ರು. SPP ಪ್ರಸನ್ನ ಕುಮಾರ್ ಅವರು ಕೂಡ ಈ ಒಂದು ವಿಚಾರವನ್ನ ವಿಚಾರಣೆ ವೇಳೆ ಪ್ರಸ್ತಾಪ ಮಾಡುವಂಥ ಕೆಲಸವನ್ನು ಮಾಡಿದ್ರು. ಈ ವೇಳೆ ಸದ್ಯಕ್ಕೆ ದರ್ಶನ್ಗೆ ಫಿಸಿಯೋಥೆರಪಿಯನ್ನು ಕೊಡಲಾಗ್ತಿದೆ. ಜೊತೆಗೆ ಅವರ BP ಹೈ ಇರೋದ್ರಿಂದ BP ಲೋ ಆದಂಥ ಸಂದರ್ಭದಲ್ಲಿ ಸರ್ಜರಿಯನ್ನ ಮಾಡೋದಕ್ಕೆ ಡಾಕ್ಟರ್ ಮುಂದಾಗ್ತಾರೆ ಅಂತೇಳಿ ದರ್ಶನ್ ಪರ ವಕೀಲರಾದಂಥ CV ನಾಗೇಶ್ ಅವರು ಉತ್ತರ ನೀಡುವಂಥ ಕೆಲಸವನ್ನು ಮಾಡಿದರು. ಎಲ್ಲ ಒಂದು ಕಡೆ ಈ ಒಂದು ವಿಚಾರ ಪೊಲೀಸರಿಗೆ ಸಾಕಷ್ಟು ಅನುಮಾನಗಳನ್ನು ಮೂಡಿಸಿರೋದಂತೂ ನಿಜ. ಯಾಕಂದರೆ ಇಮಿಡಿಯೇಟ್ಲಿ ಅವರಿಗೆ ಸರ್ಜರಿಯನ್ನು ಮಾಡಿಸ್ಬೇಕು, ಇಲ್ಲವಾದರೆ ಅವರಿಗೆ ಲಕ್ವ ಹೊಡೆಯುತ್ತೆ, ಪಾರ್ಶ್ವವಾಯು ಅಟ್ಯಾಕ್ ಆಗುತ್ತೆ ಅನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡುವಂಥ ಕೆಲಸವನ್ನು ಮಾಡಿದರು. ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಬಳ್ಳಾರಿಯ ವೈದ್ಯರಿಂದ ಒಂದು ರಿಪೋರ್ಟನ್ನು ಕೂಡ ತರಿಸುವಂಥ ಕೆಲಸವನ್ನು ಮಾಡಲಾಗಿತ್ತು. ಆದರೆ ಫಿಸಿಯೋಥೆರಪಿಯನ್ನು ಕೊಡೋದಕ್ಕೆ ಈ ರೀತಿಯಾಗಿ 6 ವಾರಗಳ ಕಾಲ ಮಧ್ಯಂತರ ಜಾಮೀನು ಅವಶ್ಯಕತೆ ಇತ್ತ ಅನ್ನುವಂಥ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಮೇಲ್ಮನವಿ ಸಲ್ಲಿಸೋದಕ್ಕೂ ಕೂಡ ಪೊಲೀಸ್ ಇಲಾಖೆ ಮುಂದಾಗಿತ್ತು. ಗೃಹ ಇಲಾಖೆಯಿಂದ ಅನುಮತಿ ಸಿಕ್ಕರೂ ಕೂಡ ಇಲ್ಲಿವರೆಗೂ ಕೂಡ ಎಲ್ಲೊಂದು ಕಡೆ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸೋಕ್ಕೆ ಆಗಿಲ್ಲ. ಆದರೂ ಕೂಡ ಎಲ್ಲೊಂದು ಕಡೆ ಇದರ ಹಿಂದೆ ಎಲ್ಲೊಂದು ಕಡೆ ಕಾಣದ ಕೈಗಳು ಇದಾವ ಅನ್ನೋಂಥ ಪ್ರಶ್ನೆ ಕೂಡ ರಿಪಬ್ಲಿಕ್ ಕನ್ನಡ ಮಾಡಿತ್ತು. ಈಗ ದರ್ಶನ್ ಒಳಗಡೆ BGS ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ದರ್ಶನ್ ಒಳಗಡೆ ಹೇಗಿದ್ದಾರೆ ಆ ಒಂದು ಬೆಡ್ ಮೇಲೆ ಅನ್ನುವಂಥ ಫೋಟೋ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಅದಕ್ಕೆ ಅವರಿಗೆ BP ಇರೋದು ಕಳೆದ ಬಾರಿ ವಿಚಾರಣೆಯಲ್ಲಿ CV ನಾಗೇಶ್ ಅವರು ಮೆನ್ಷನ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಓಕೆ ಥ್ಯಾಂಕ್ ಯು ಮದೇಶ್, ನಿಮ್ಮೆಲ್ಲ ಮಾಹಿತಿ. ದರ್ಶನ್ BGS ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ 2ನೇ ಆರೋಪಿ. ಇನ್ನು ಉಳಿದಿರುವಂಥದ್ದು ಅವರ ಮುಂದೆ 10 ದಿನ ಮಾತ್ರ. ಆಪರೇಷನ್ ಯಾವಾಗ ಅನ್ನುವ ಚರ್ಚೆಗಳು ನಡೀತಾ ಇದೆ. ಈ ನಡುವೆ ರೆಗ್ಯುಲರ್ ಬೇಲ್ ಅರ್ಜಿ ವಿಚಾರಣೆ ಕೂಡ ಹೈಕೋರ್ಟ್ನ ನಡೀತಾ ಇದೆ. ಇದೆಲ್ಲದರ ನಡುವೆ ಎಲ್ಲರೂ ಕುತೂಹಲ ಇತ್ತು, ದರ್ಶನ್ ಹೇಗಿದ್ದಾರೆ ಆಸ್ಪತ್ರೆಯಲ್ಲಿ ಅಂತ. ಆಸ್ಪತ್ರೆ ಬೆಡ್ ಮೇಲೆ ದರ್ಶನ್ ಮಲಗಿರುವ ಫೋಟೋ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ರಿಪಬ್ಲಿಕ್ ಕನ್ನಡದ ಬಳಿ ಇದೆ ದರ್ಶನ್ ಆಸ್ಪತ್ರೆಯಲ್ಲಿ ಮಲಗಿರುವಂಥ ಫೋಟೋ. ಫಿಸಿಯೋಥೆರಪಿ ಚಿಕಿತ್ಸೆ ಪಡಿತಾ ಇರುವಂಥ ದರ್ಶನ್ 42 ದಿನಗಳ ನಂತರ ಮಧ್ಯಂತರ ಜಾಮೀನು, ಅಂದರೆ 42 ದಿನಗಳ ಕಾಲ ಮಧ್ಯಂತರ ಜಾಮೀನನ್ನು ಪಡೆದಿರೋದು. ಆ ಪೈಕಿ ಇನ್ನು 9 ದಿನ ಮಾತ್ರ ಉಳಿದಿದೆ. ಆಪರೇಷನ್ ಬಗ್ಗೆ ಇದುವರೆಗೂ ಕೂಡ ಯಾವುದೇ ರೀತಿಯಾದಂಥ ಮಾಹಿತಿ ಇಲ್ಲ. ಈಗ ನಿಮ್ಮ ಮುಂದೆ ನೋಡಿ ಆಸ್ಪತ್ರೆಯಲ್ಲಿರುವಂತಹ ದರ್ಶನ್ ಫೋಟೋ ಈಗ ಹೇಗಿದ್ದಾರೆ ಅಂತೇಳಿ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀವಿ. ಬಳ್ಳಾರಿ ಜೈಲಲ್ಲಿದ್ದಂತಹ ದರ್ಶನ್ ಬೆನ್ನು ನೋವಿನಿಂದ ಬಳಲ್ತಾ ಇದ್ರು. ದರ್ಶನ್ ಪರ ವಕೀಲರು CV ನಾಗೇಶ್ ಅವರು ಕೋರ್ಟ್ನಲ್ಲಿ ವಾದವನ್ನು ಮಂಡಿಸುವ ವೇಳೆ ಅವ್ರಿಗೆ ಆಪರೇಷನ್ ಬೇಕು, ರಿಪೋರ್ಟ್ ಹೇಳ್ತಾ ಇದೆ, ಇಲ್ಲಾಂದರೆ ಅವ್ರಿಗೆ ಸಮಸ್ಯೆ ಆಗುತ್ತೆ, ಅಂತಿಂಥ ಸಮಸ್ಯೆ ಅಲ್ಲ, ದೊಡ್ಡ ಮಟ್ಟದ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಮೆಡಿಕಲ್ನ ಆಧಾರದಲ್ಲಿ ಮಧ್ಯಂತರ ಜಾಮೀನು ಪಡೆದು ಅಲ್ಲಿಂದ ಬೆಂಗಳೂರಿಗೆ ಬಂದು BGS ಆಸ್ಪತ್ರೆಗೆ ದಾಖಲಾಗಿದ್ದಾರೆ. BGS ಆಸ್ಪತ್ರೆಯಲ್ಲಿರುವಂತಹ ದರ್ಶನ್ ಅವರ ಫೋಟೋ ಹೇಗಿದೆ ನೀವು ಗಮನಿಸ್ತಾ ಇದ್ದೀರಿ. ದರ್ಶನ್ ಹೇಗಿದ್ದಾರೆ ನೋಡಿ ಇಲ್ಲಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ 2ನೇ ಆರೋಪಿ ಆಸ್ಪತ್ರೆಯಲ್ಲಿ ದರ್ಶನ್ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಆಪರೇಷನ್ ಯಾವಾಗ ಅನ್ನೋ ಮಾಹಿತಿ ಅಂತೂ ಇಲ್ಲ. ಜಾಮೀನನ್ನು ನೀಡುವಂತ ಕೆಲಸವನ್ನು ಮಾಡಲಾಗಿತ್ತು. 6 ವಾರಗಳ ಪೈಕಿ ಈಗ ಇನ್ನು 9 ದಿನಗಳ ಮಾತ್ರ ಬಾಕಿ ಇದೆ. ಆದರೂ ಕೂಡ ಇಲ್ಲಿವರೆಗೂ ಕೂಡ ಸ್ಪಷ್ಟವಾಗಿ ದರ್ಶನ್ಗೆ ಯಾವಾಗ ಸರ್ಜರಿ ಆಗುತ್ತೆ ಅನ್ನೋಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂಥ ಅಧಿಕೃತ ಮಾಹಿತಿ ಇಲ್ಲ. ಜೊತೆಗೆ ಕಳೆದ ವಿಚಾರಣೆ ವೇಳೆಯೂ ಕೂಡ ಅಂದರೆ ರೆಗ್ಯುಲರ್ ಬೇಲ್ ಅರ್ಜಿ ವಿಚಾರಣೆ ವೇಳೆಯೂ ಕೂಡ ಹೈಕೋರ್ಟ್ನಲ್ಲಿ ನ್ಯಾಯಾಧೀಶರು ಇದ್ರ ಬಗ್ಗೆ ಪ್ರಶ್ನೆ ಮಾಡುವಂಥ ಕೆಲಸವನ್ನು ಮಾಡಿದ್ರು. SPP ಪ್ರಸನ್ನ ಕುಮಾರ್ ಅವರು ಕೂಡ ಈ ಒಂದು ವಿಚಾರವನ್ನ ವಿಚಾರಣೆ ವೇಳೆ ಪ್ರಸ್ತಾಪ ಮಾಡುವಂಥ ಕೆಲಸವನ್ನು ಮಾಡಿದ್ರು. ಈ ವೇಳೆ
ಸದ್ಯಕ್ಕೆ ದರ್ಶನ್ಗೆ ಫಿಸಿಯೋಥೆರಪಿಯನ್ನು ಕೊಡಲಾಗ್ತಿದೆ. ಜೊತೆಗೆ ಅವರ BP ಹೈ ಇರೋದ್ರಿಂದ BP ಲೋ ಆದಂಥ ಸಂದರ್ಭದಲ್ಲಿ ಸರ್ಜರಿಯನ್ನು ಮಾಡೋದಕ್ಕೆ ಡಾಕ್ಟರ್ ಮುಂದಾಗ್ತಾರೆ ಅಂತೇಳಿ ದರ್ಶನ್ ಪರ ವಕೀಲರಾದಂಥ CV ನಾಗೇಶ್ ಅವರು ಉತ್ತರ ನೀಡುವಂಥ ಕೆಲಸವನ್ನು ಮಾಡಿದರು. ಎಲ್ಲ ಒಂದು ಕಡೆ ಈ ಒಂದು ವಿಚಾರ ಪೊಲೀಸರಿಗೆ ಸಾಕಷ್ಟು ಅನುಮಾನಗಳನ್ನು ಮೂಡಿಸಿರೋದಂತೂ ನಿಜ. ಯಾಕಂದರೆ ಇಮಿಡಿಯೇಟ್ಲಿ ಅವರಿಗೆ ಸರ್ಜರಿಯನ್ನು ಮಾಡಿಸ್ಬೇಕು, ಇಲ್ಲವಾದರೆ ಅವರಿಗೆ ಲಕ್ವ ಹೊಡೆಯುತ್ತೆ, ಪಾರ್ಶ್ವವಾಯು ಅಟ್ಯಾಕ್ ಆಗುತ್ತೆ ಅನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡುವಂಥ ಕೆಲಸವನ್ನು ಮಾಡಿದರು. ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಬಳ್ಳಾರಿಯ ವೈದ್ಯರಿಂದ ಒಂದು ರಿಪೋರ್ಟನ್ನು ಕೂಡ ತರಿಸುವಂಥ ಕೆಲಸವನ್ನು ಮಾಡಲಾಗಿತ್ತು. ಆದರೆ ಫಿಸಿಯೋಥೆರಪಿಯನ್ನು ಕೊಡೋದಕ್ಕೆ ಈ ರೀತಿಯಾಗಿ 6 ವಾರಗಳ ಕಾಲ ಮಧ್ಯಂತರ ಜಾಮೀನು ಅವಶ್ಯಕತೆ ಇತ್ತ ಅನ್ನುವಂಥ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಮೇಲ್ಮನವಿ ಸಲ್ಲಿಸೋದಕ್ಕೂ ಕೂಡ ಪೊಲೀಸ್ ಇಲಾಖೆ ಮುಂದಾಗಿತ್ತು. ಗೃಹ ಇಲಾಖೆಯಿಂದ ಅನುಮತಿ ಸಿಕ್ಕರೂ ಕೂಡ ಇಲ್ಲಿವರೆಗೂ ಕೂಡ ಎಲ್ಲೊಂದು ಕಡೆ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸೋಕ್ಕೆ ಆಗಿಲ್ಲ. ಆದರೂ ಕೂಡ ಎಲ್ಲೊಂದು ಕಡೆ ಇದರ ಹಿಂದೆ ಎಲ್ಲೊಂದು ಕಡೆ ಕಾಣದ ಕೈಗಳು ಇದಾವ ಅನ್ನುವಂಥ ಪ್ರಶ್ನೆ ಕೂಡ ರಿಪಬ್ಲಿಕ್ ಕನ್ನಡ ಮಾಡಿತ್ತು. ಈಗ ದರ್ಶನ್ ಒಳಗಡೆ BJS ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ದರ್ಶನ್ ಒಳಗಡೆ ಹೇಗಿದ್ದಾರೆ ಆ ಒಂದು ಬೆಡ್ ಮೇಲೆ ಅನ್ನುವಂಥ ಫೋಟೋ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಅದಕ್ಕೆ ಅವರಿಗೆ BP ಇರೋದು ಕಳೆದ ಬಾರಿ ವಿಚಾರಣೆಯಲ್ಲಿ CV ನಾಗೇಶ್ ಅವರು ಮೆನ್ಷನ್ ಮಾಡುವಂಥ ಕೆಲಸವನ್ನು ಓಕೆ.